ಎಲ್ಲರೂ ಕೂಡ ರಿಲೀಸ್ ಆಗಿದ್ದಾರೆ. ಇಲ್ಲ, ಯಾವ ಪಾರ್ಟಿಯಿಂದ ಅಂತ ಅವ್ರಿಗೆ తెలుసు. ಈಗ ನಿನ್ನೆ ಲೀಸ್ ಅಂತ ಹೇಳಿದ್ರು. ಓಕೆ, ಅವ್ರ ಪ್ಲಾಟ್ ನಲ್ಲಿ ಆಗ್ಲೇ ಬಿಜೆಪಿಯವರು ಬಹುಮಾಡಿ ಎತ್ತರದ ಕಟ್ಟಡಗಳು ಕಟ್ಕೊಂಡಿದೆ. JDS ಅಕ್ರಮ ಮಾಡ್ಕೊಂಡಿದಾರಲ್ಲ ಆಗ್ಲೇ. ಇವಾಗ JDS ಉಳಿದಿದ್ಯಾ ಎಲ್ಲನ ಹೇಳಿ? ಇವತ್ತು ಅವರ ಸಂಬಂಧಿಕರೇ ಬಿಜೆಪಿ ಟಿಕೆಟ್ ನಲ್ಲಿ ನಿಲ್ತಾರೆ ಅಂದ್ರೆ ಆ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಅಂತ ನೀವೇ ಯೋಚನೆ ಮಾಡಿ. ಅದ್ರ ಇಂಪ್ಯಾಕ್ಟ್ ಏನಾಗುತ್ತೆ? ಏನ್ ಇಂಪ್ಯಾಕ್ಟ್? ಕುಮಾರಸ್ವಾಮಿ ರಾಜಕಾರಣ ಬರೋದ್ರಿಂದ ಏನಾಗುತ್ತೆ? ಮುಂಚೆನೂ ಇದ್ರಲ್ಲ, ಆಗಿತ್ತ ಹೇಳಿ? ಯಾವಾಗನ ಸ್ವಂತ ಬಲದ ಮೇಲೆ ಬಿಜೆಪಿಯವರು JDS ಅವರು ಬಂದಿದಾರೇನ್ರಿ? ಬಿಜೆಪಿನೇ ಬಂದಿಲ್ಲ ಅಂದ್ರೆ JDS ಹೆಂಗ್ ಬರುತ್ತೆ ಸ್ವಂತ ಬಲದ ಮೇಲೆ? ಬಳ್ಳಾರಿ ವಿಚಾರಕ್ಕೆ ಪಾದಯಾತ್ರೆ ಮಾಡಕ್ ಸ್ಟಾರ್ಟ್ ಮಾಡ್ಲಿ, ಸಂತೋಷ, ಮಾಡ್ಲಿ, ಆರೋಗ್ಯ ಚೆನ್ನಾಗಿರುತ್ತೆ. ಕಲಬುರ್ಗಿ ತನಕ ಬರ್ಲಿ, ಬೀದರ್ ತನಕ ಹೋಗ್ಲಿ, ಅದಕ್ಕೇನಿದೆ? ಇಶ್ಯೂ ಇರ್ಬೇಕಲ್ಲ ಇವ್ರೆ. ಏನಾದ್ರೂ ಇಶ್ಯೂ ಇದ್ರೆ ಮಾಡ್ಲಿ. ನಾವು ಪಾದಯಾತ್ರೆಗಳು ಮಾಡಿದೀವಲ್ಲ, ಇಶ್ಯೂ ಬೇಸ್ಡ್ ಪಾದಯಾತ್ರೆ ಮಾಡಿದೀವಲ್ಲ. ಬಳ್ಳಾರಿ ಇನ್ಸಿಡೆಂಟ್ ಬಗ್ಗೆ ಮಾಡ್ಲಿ, ಯಾರು ಬೇಡ ಅಂದಿದ್ದಾರೆ? ಪಾದಯಾತ್ರೆ ಮಾಡ್ಲಿ, ಆದ್ರೆ ಜನನೂ ಒಪ್ಬೇಕಲ್ಲ. ನಾವು ಪಾದಯಾತ್ರೆ ಮಾಡಿದಾಗ ಜನರ ಪರವಾಗಿ ಮಾಡಿದ್ವಿ. ಮೇಕೆದಾಟು ಪಾದಯಾತ್ರೆ ಮಾಡಿದ್ವಿ, ಆಯ್ತಾ ಇಲ್ವಾ? ಮತ್ತೆ ನಿಮ್ಮ ಕೃಷ್ಣ ಕಡೆಗೆ ನಾವು ಪಾದಯಾತ್ರೆ ಮಾಡಿದ್ವಿ, ಅದು UKP ನಾವು ಮಾಡಿ ತೋರಿಸಿದ್ರ ಇಲ್ವಾ? ಕಾವೇರಿ ಹತ್ರ ಕಾವೇರಿಗೆ ಮಾಡಿದ್ವಿ, ಆಯ್ತಾ ಇಲ್ವಾ? ಬಳ್ಳಾರಿ ಮಾಡಿದಾಗ ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ನಾವು ಕಿತ್ತು ಒಗಿಬೇಕು ಅಂತ ನಾವು ತೀರ್ಮಾನ ತಗೊಂಡಾಗ ಆಯ್ತಾ ಇಲ್ವಾ? ಹಿಂಗೆ ಇಶ್ಯೂ ಬೇಸ್ಡ್ ಜನರ ಪರವಾಗಿ ಮಾಡಿದ್ರೆ ಜನರು ನಿಮ್ಗೆ ಬೆಂಬಲ ಕೊಡ್ತಾರೆ. ರಾಜಕೀಯವಾಗಿ ಮಾಡಕ್ ಹೋದ್ರೆ ನೀವು 4 ಜನ ಅಷ್ಟೇ ಪಾದಯಾತ್ರೆ ಮಾಡ್ಬೇಕು. ಪ್ಲೀಸ್ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ನೋಡ್ರಿ, ಲೀಸು ಸಬ್ ಲೀಸು ಪಾರ್ಟಿನೇ ಮಾರಾಟಕ್ಕೆ ಇಟ್ಟಿದಾರಲ್ಲ ಇವರು. ಪಾರ್ಟಿನೇ ಇವ್ರು ಅನ್ಕೊಂಡಿದ್ದಾರೆ ನನ್ನ ಹತ್ರ ಇನ್ನಾನು ಆ CLDD ಇದೆ ಅಂತ. ಇವ್ರ ಅಕ್ರಮ ಸಕ್ರಮ ಆಗ್ಲೇ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಬಿಜೆಪಿ ಅವ್ರ ಪಾರ್ಟಿಗೆ. ಅವರು ಈಗ ಅವರೇ ಅಲ್ವಾ ಕೈಕಾಲು ಬಿದ್ದು ಹೇಳ್ತಾ ಇರೋದು, ಮಂಡ್ಯನಲ್ಲಿ ನಾವು ಒಪ್ಪಂದ ಮಾಡ್ಕೊಳ್ಳೋಣ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗೆ, ಅವರು ಬೇಡ ಅಂತ ಇರೋದು, ಇವ್ರು ಮಾಡ್ಕೊಳ್ಳಿ ಅಂತ ಇರೋದು ಬೆಂಗಳೂರು ಹತ್ರ. ಅವರಲ್ಲಿ ಗೊಂದಲ ಇದೆ, ಅವರಿಗೆ ನಮ್ಗೆ ಏನ್ ಸಂಬಂಧ ಆಗುತ್ತೆ? ತೊಗರಿಗೆ 500 ರೂಪಾಯಿ ಯಾರು ಸರ್ಕಾರ, ಯಾರು ನಮ್ಮ ಭಾಗದ ರೈತ ತೊಗರಿ ಬೆಳೆಗೆ ನೋಡೋಣ. ಮಾರ್ಕೆಟ್ ಇಂಟರ್ವೆನ್ಷನ್ ಇದ್ರೆ ನಾವು ಮಾಡೋಣ. ಆದ್ರೆ ಎಲ್ಲಾ ಜವಾಬ್ದಾರಿ ರಾಜ್ಯ ಸರ್ಕಾರದ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಕಬ್ಬಿಂದ 100 ರೂಪಾಯಿ ನಾವೇ ಕೊಟ್ವಿ, ಮೆಕ್ಕೆಜೋಳದ ಖರೀದಿ ನಾವೇ ಮಾಡ್ತಾ ಇದ್ರಿ. MSP ಡಿಸೈಡ್ ಮಾಡೋರು ಯಾರು? ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದವ್ರು ಯಾರು? ಅವ್ರ ಮೇಲೆ ಏನ್ ಜವಾಬ್ದಾರಿನೇ ಇಲ್ವಾ? ಬರೇ ನಮ್ಮ ತೆರಿಗೆ ಬೇಕು ಅವರಿಗೆ, ನಮ್ಮ ಬೆವರು ಬೇಕು, ನಮ್ಮ ಸಾಮರ್ಥ್ಯ ಬೇಕು, ಕನ್ನಡಿಗರ ಮೇಲೆ ಅನ್ಯಾಯ ಹಿಂಗೆ ಆಗ್ತಾ ಇರ್ಬೇಕು ಅಷ್ಟೇನಾ? ಅವ್ರದ್ದೇನು ಜವಾಬ್ದಾರಿ ಇಲ್ವಾ ಕೇಂದ್ರ ಸರ್ಕಾರದ್ದು? ಇವ್ರ MP ಗಳೆಲ್ಲ ಏನ್ ಮಾಡ್ತಾ ಇದಾರೆ? ಬಿಜೆಪಿ MP ಗಳೆಲ್ಲ ಒಂದ್ಸರಿಯನ್ನ ಹೋಗಿ ಕೇಳಿದಾರ ಸರ್ ಯಾವ ರೀತಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅದು ಸರಿಪಡಿಸಿ ಅಂತ? ಟ್ವೀಟ್ ವಾರ್ ಕೂಡ ಆರಂಭ ಆಗಿತ್ತು JDS ಮತ್ತೆ ಕಾಂಗ್ರೆಸ್ ನಡುವೆ ಕುಮಾರಸ್ವಾಮಿ ಅವರ ಕಂಬ್ಯಾಕ್ ಸಂಬಂಧ. ಮಾಡಿ ನೋಡಿ, ಟ್ವೀಟ್ ಮಾಡೋದ್ರಿಂದ ಅವರಿಗೆ ಬೆಂಬಲ ಸಿಗ್ತದಂದ್ರೆ ಮಾಡ್ಲಿ, ತೊಂದರೆ ಇಲ್ಲ, ನಮ್ಗೇನಿಲ್ಲ. ನಾವು ಜನರ ಮಧ್ಯದಲ್ಲಿದ್ದಿ, ಜನರ ಪರವಾಗಿದ್ದಿ, ಅವ್ರ ಕೆಲಸ ಮಾಡ್ತಾ ಇದ್ವಿ. ಜನರು ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡೋದು, ಅವ್ರು ಮಾಡ್ಕೊಳ್ಳಿ, ಅದಕ್ಕೆ ನಮ್ಗೇನು ಸಂಬಂಧ?